ಇವತ್ತು ಹೊಸಪೇಟೆಯಲ್ಲಿ ಅಷ್ಟು ಜನ ಸಂಘ ಸಂಸ್ಥೆಯವ್ರನ್ನ ನಾನಿಲ್ಲಿ ಕರೆದಿದ್ದೆ. ಕಾರಣ ಇಷ್ಟೇ, ನಮ್ಮ ಸಿನಿಮಾ 1ನೇ ತಾರೀಕಿಗೆ ಜನವರಿ 1ಕ್ಕೆ ರಿಲೀಸ್ ಆಯಿತು. ಅದಕ್ಕೂ ಮುಂಚೆ ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾಗಳೆಲ್ಲ ಬಂದವು. ಆವಾಗ ಅವರು ಅನೌನ್ಸ್ ಮಾಡಿದರು, ನಾವು ಮೊದಲೇ ಅನೌನ್ಸ್ ಮಾಡಿದ್ವಿ ಡೇಟು. ಆಮೇಲೆ ನಾವು ಥಿಯೇಟ್ರುಗಳು ಕೇಳಕ್ಕೆ ಹೋದಾಗ ಇವಾಗ ನಿಮಗೆ ಥಿಯೇಟ್ರ್ ಸಿಗೋದಿಲ್ಲ, ಈ ಥರದ ಸಿನಿಮಾ ಇದೆ, ಈ ಥರದ ಸಿನಿಮಾ ಇದೆ ಅಂತ ಅದನ್ನು ನಿಲ್ಲಿಸಿದ್ರು. ನಮಗೆ ಎಲ್ಲೋ 1-3 ಥಿಯೇಟರನ್ನು ಕೊಟ್ಟರು. ಅದು 3 ಥಿಯೇಟ್ರಲ್ಲಿ ಒಂದೊಂದು ಶೋ ಕೊಟ್ಟರು. ಒಂದು ವಾರ 2 ಥಿಯೇಟ್ರಲ್ಲಿ ಓಡ್ತು, ಇನ್ನೊಂದು ವಾರ 2 ವಾರ ಓಡ್ತು ಒಂದು ಥಿಯೇಟ್ರಲ್ಲಿ. ಇದು 3ನೇ ವಾರ. ಏನು 3 ಥಿಯೇಟ್ರ್ ಕೊಟ್ಟಿದ್ರಲ್ಲ, ಅವು 3 ಥಿಯೇಟ್ರ್ ಹೋದವು. ಇವತ್ತು ಸ್ವಪ್ನದಲ್ಲಿ ನಾವು ಹಾಕ್ಕೊಂಡಿದ್ದೀವಿ, ಬೆಳಗ್ಗೆ ಮಾರ್ನಿಂಗ್ ಶೋ ಮತ್ತು ಮ್ಯಾಟ್ನಿ ಶೋ ಹಾಕ್ಕೊಂಡಿದ್ದೀವಿ. ಇವತ್ತು ಏನಾಗ್ತಾಯಿದೆ ಅಂದರೆ, ಇಂಥ ಒಂದು ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಸಿಗ್ತಾ ಇಲ್ಲ. ನಾವು 2ನೇ ವಾರ ತೆಗಿಬೇಕಾದ್ರೆ ಯಾಕೆ ತೆಗಿತೀರಿ ಅಂತ ಕೇಳಿದರೆ, ನಾಳೆ ಚಿರಂಜೀವಿ ಸಿನಿಮಾ ಬರ್ತಾ ಇದೆ, ನೀವು ಬೇರೆ ಕಡೆಗೆ ಹಾಕ್ಕೊಳ್ರಿ ಅಂಥೇಳಿ ಮತ್ತೆ ನಾವು ಬೇರೆ ಕಡೆಗೆ ಹಾಕ್ಕೊಂಡ್ವಿ. ಯಾಕೆ ಭಾಷೆಗಳ ಮೇಲೆ ತಾರತಮ್ಯ ಮಾಡ್ತಾರೆ? ಮೊದಲು ಆದ್ಯತೆ ಕೊಡಬೇಕಾಗಿರೋದು ಕನ್ನಡ ಸಿನಿಮಾಗಳಿಗೆ ಆದ್ಯತೆಯನ್ನು ಕೊಡಬೇಕು. ಅದನ್ನು ಬಿಟ್ಟು ನೀವು ಆ ಸಿನಿಮಾ ತೆಗೀರಿ, ಈ ಸಿನಿಮಾ ತೆಗೀರಿ, ನೀವು ಅಲ್ಲ ಹಾಕ್ರಿ ಇಲ್ಲ ಹಾಕ್ರಿ ಅನ್ನೋದು ಎಷ್ಟರ ಮಟ್ಟಿಗೆ ನ್ಯಾಯ? ಹಂಗಾಗಿ ಇವತ್ತು ನನ್ನ ವಿಜಯನಗರದ ಎಲ್ಲ ಸಂಘ ಸಂಸ್ಥೆಯವ್ರನ್ನ ಸೇರಿಸಿ ನನಗೊಂದು ನ್ಯಾಯ ಕೊಡಿಸ್ರಿ ಸಿನಿಮಾಕ್ಕೆ ಅಂತ ಇವ್ರನ್ನೆಲ್ಲ ಸೇರಿಸಿದ್ದೀನಿ. ನಾವು ಮೊನ್ನೆ ಫ್ರೀಡಮ್ ಪಾರ್ಕಲ್ಲೂ ಸಹ ಹೋರಾಟವನ್ನು ಮಾಡಿದ್ವಿ. ಈ ಸಿನಿಮಾವನ್ನು UT ಖಾದರ್ ಅವರು ಒಂದು ಸದನದಲ್ಲಿ ಈ ಸಿನಿಮಾದ ಬಗ್ಗೆ ಪ್ರಸ್ತಾವನೆ ಮಾಡಿ ಒಂದು 280 ಜನ ಶಾಸಕರು, ಮಿನಿಸ್ಟ್ರು, MLAಗಳು, MLCಗಳು ಎಲ್ಲರೂ ನೋಡಿದರು ಈ ಸಿನಿಮಾವನ್ನು. ನಾವು ಅವರಿಗೆ ಸರ್ಕಾರಕ್ಕೆ ಮೊನ್ನೆ ಫ್ರೀಡಮ್ ಪಾರ್ಕಲ್ಲಿ ಮಾಡಿ ಒಂದು ಅರ್ಜಿಯನ್ನು ಕೊಟ್ಟಿದ್ದೀವಿ. ಸರ್ಕಾರದಲ್ಲಿ ಒಂದು ಆದೇಶ ಹೊರಡಿಸ್ಬೇಕು, ಎಲ್ಲ ಶಾಲಾ ಕಾಲೇಜಿನ ಮಕ್ಕಳು ಕಡ್ಡಾಯವಾಗಿ ಶಿವಲೀಲಾ ಸಿನಿಮಾವನ್ನು ನೋಡಬೇಕು ಅನ್ನೋ ಒಂದು ಸುತ್ತೋಲೆಯನ್ನು ಹೊರಡಿಸ್ಬೇಕು ಅನ್ನೋದು ನಮ್ಮ ಹೋರಾಟ. ಮತ್ತು ಈಗ ಒಬ್ಬರು ಇಬ್ಬರು ಥಿಯೇಟರ್ ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಮುಂದಿನ ತಿಂಗಳಲ್ಲಿ ಅದು ಆಗ್ಬೋದು ಅಥವಾ ಆಗದೆ ಇರಬಹುದು. ದಯವಿಟ್ಟು ಇದಕ್ಕೆಲ್ಲರೂ ಪ್ರೋತ್ಸಾಹ ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಹೊಸಪೇಟೆಯಲ್ಲಿ ಅಷ್ಟು ಜನ ಸಂಘ ಸಂಸ್ಥೆಯವ್ರನ್ನ ನಾನಿಲ್ಲಿ ಕರೆದಿದ್ದೆ. ಕಾರಣ ಇಷ್ಟೇ, ನಮ್ಮ ಸಿನಿಮಾ 1ನೇ ತಾರೀಕಿಗೆ ಜನವರಿ 1ಕ್ಕೆ ರಿಲೀಸ್ ಆಯಿತು. ಅದಕ್ಕೂ ಮುಂಚೆ ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾಗಳೆಲ್ಲ ಬಂದವು. ಆವಾಗ ಅವರು ಅನೌನ್ಸ್ ಮಾಡಿದರು, ನಾವು ಮೊದಲೇ ಅನೌನ್ಸ್ ಮಾಡಿದ್ವಿ ಡೇಟು. ಆಮೇಲೆ ನಾವು ಥಿಯೇಟ್ರುಗಳು ಕೇಳಕ್ಕೆ ಹೋದಾಗ ಇವಾಗ ನಿಮಗೆ ಥಿಯೇಟ್ರ್ ಸಿಗೋದಿಲ್ಲ, ಈ ಥರದ ಸಿನಿಮಾ ಇದೆ, ಈ ಥರದ ಸಿನಿಮಾ ಇದೆ ಅಂತ ಅದನ್ನು ನಿಲ್ಲಿಸಿದ್ರು. ನಮಗೆ ಎಲ್ಲೋ 1-3 ಥಿಯೇಟರನ್ನು ಕೊಟ್ಟರು. ಅದು 3 ಥಿಯೇಟ್ರಲ್ಲಿ ಒಂದೊಂದು ಶೋ ಕೊಟ್ಟರು. ಒಂದು ವಾರ 2 ಥಿಯೇಟ್ರಲ್ಲಿ ಓಡ್ತು, ಇನ್ನೊಂದು ವಾರ 2 ವಾರ ಓಡ್ತು ಒಂದು ಥಿಯೇಟ್ರಲ್ಲಿ. ಇದು 3ನೇ ವಾರ. ಏನು 3 ಥಿಯೇಟ್ರ್ ಕೊಟ್ಟಿದ್ರಲ್ಲ, ಅವು 3 ಥಿಯೇಟ್ರ್ ಹೋದವು. ಇವತ್ತು ಸ್ವಪ್ನದಲ್ಲಿ ನಾವು ಹಾಕ್ಕೊಂಡಿದ್ದೀವಿ, ಬೆಳಗ್ಗೆ ಮಾರ್ನಿಂಗ್ ಶೋ ಮತ್ತು ಮ್ಯಾಟ್ನಿ ಶೋ ಹಾಕ್ಕೊಂಡಿದ್ದೀವಿ. ಇವತ್ತು ಏನಾಗ್ತಾಯಿದೆ ಅಂದರೆ, ಇಂಥ ಒಂದು ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಸಿಗ್ತಾ ಇಲ್ಲ. ನಾವು 2ನೇ ವಾರ ತೆಗಿಬೇಕಾದ್ರೆ ಯಾಕೆ ತೆಗಿತೀರಿ ಅಂತ ಕೇಳಿದರೆ, ನಾಳೆ ಚಿರಂಜೀವಿ ಸಿನಿಮಾ ಬರ್ತಾ ಇದೆ, ನೀವು ಬೇರೆ ಕಡೆಗೆ ಹಾಕ್ಕೊಳ್ರಿ ಅಂಥೇಳಿ ಮತ್ತೆ ನಾವು ಬೇರೆ ಕಡೆಗೆ ಹಾಕ್ಕೊಂಡ್ವಿ. ಯಾಕೆ ಭಾಷೆಗಳ ಮೇಲೆ ತಾರತಮ್ಯ ಮಾಡ್ತಾರೆ? ಮೊದಲು ಆದ್ಯತೆ ಕೊಡಬೇಕಾಗಿರೋದು ಕನ್ನಡ ಸಿನಿಮಾಗಳಿಗೆ ಆದ್ಯತೆಯನ್ನು ಕೊಡಬೇಕು. ಅದನ್ನು ಬಿಟ್ಟು ನೀವು ಆ ಸಿನಿಮಾ ತೆಗೀರಿ, ಈ ಸಿನಿಮಾ ತೆಗೀರಿ, ನೀವು ಅಲ್ಲ ಹಾಕ್ರಿ ಇಲ್ಲ ಹಾಕ್ರಿ ಅನ್ನೋದು ಎಷ್ಟರ ಮಟ್ಟಿಗೆ ನ್ಯಾಯ? ಹಂಗಾಗಿ ಇವತ್ತು ನನ್ನ ವಿಜಯನಗರದ ಎಲ್ಲ ಸಂಘ ಸಂಸ್ಥೆಯವ್ರನ್ನ ಸೇರಿಸಿ ನನಗೊಂದು ನ್ಯಾಯ ಕೊಡಿಸ್ರಿ ಸಿನಿಮಾಕ್ಕೆ ಅಂತ ಇವ್ರನ್ನೆಲ್ಲ ಸೇರಿಸಿದ್ದೀನಿ. ನಾವು ಮೊನ್ನೆ ಫ್ರೀಡಮ್ ಪಾರ್ಕಲ್ಲೂ ಸಹ ಹೋರಾಟವನ್ನು ಮಾಡಿದ್ವಿ. ಈ ಸಿನಿಮಾವನ್ನು UT ಖಾದರ್ ಅವರು ಒಂದು ಸದನದಲ್ಲಿ ಈ ಸಿನಿಮಾದ ಬಗ್ಗೆ ಪ್ರಸ್ತಾವನೆ ಮಾಡಿ ಒಂದು 280 ಜನ ಶಾಸಕರು, ಮಿನಿಸ್ಟ್ರು, MLAಗಳು, MLCಗಳು ಎಲ್ಲರೂ ನೋಡಿದರು ಈ ಸಿನಿಮಾವನ್ನು. ನಾವು ಅವರಿಗೆ ಸರ್ಕಾರಕ್ಕೆ ಮೊನ್ನೆ ಫ್ರೀಡಮ್ ಪಾರ್ಕಲ್ಲಿ ಮಾಡಿ ಒಂದು ಅರ್ಜಿಯನ್ನು ಕೊಟ್ಟಿದ್ದೀವಿ. ಸರ್ಕಾರದಲ್ಲಿ ಒಂದು ಆದೇಶ ಹೊರಡಿಸ್ಬೇಕು, ಎಲ್ಲ ಶಾಲಾ ಕಾಲೇಜಿನ ಮಕ್ಕಳು ಕಡ್ಡಾಯವಾಗಿ ಶಿವಲೀಲಾ ಸಿನಿಮಾವನ್ನು ನೋಡಬೇಕು ಅನ್ನೋ ಒಂದು ಸುತ್ತೋಲೆಯನ್ನು ಹೊರಡಿಸ್ಬೇಕು ಅನ್ನೋದು ನಮ್ಮ ಹೋರಾಟ.
ಮತ್ತು ಈಗ ಒಬ್ಬರು ಇಬ್ಬರು ಥಿಯೇಟರ್ ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಮುಂದಿನ ತಿಂಗಳಲ್ಲಿ ಅದು ಆಗ್ಬೋದು ಅಥವಾ ಆಗದೆ ಇರಬಹುದು. ದಯವಿಟ್ಟು ಇದಕ್ಕೆಲ್ಲರೂ ಪ್ರೋತ್ಸಾಹ ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಹೊಸಪೇಟೆಯಲ್ಲಿ ಅಷ್ಟು ಜನ ಸಂಘ ಸಂಸ್ಥೆಯವ್ರನ್ನ ನಾನಿಲ್ಲಿ ಕರೆದಿದ್ದೆ. ಕಾರಣ ಇಷ್ಟೇ, ನಮ್ಮ ಸಿನಿಮಾ 1ನೇ ತಾರೀಕಿಗೆ ಜನವರಿ 1ಕ್ಕೆ ರಿಲೀಸ್ ಆಯಿತು. ಅದಕ್ಕೂ ಮುಂಚೆ ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾಗಳೆಲ್ಲ ಬಂದವು. ಆವಾಗ ಅವರು ಅನೌನ್ಸ್ ಮಾಡಿದರು, ನಾವು ಮೊದಲೇ ಅನೌನ್ಸ್ ಮಾಡಿದ್ವಿ ಡೇಟು. ಆಮೇಲೆ ನಾವು ಥಿಯೇಟ್ರುಗಳು ಕೇಳೋಕ್ಕೆ ಹೋದಾಗ ಇವಾಗ ನಿಮಗೆ ಥಿಯೇಟ್ರ್ ಸಿಗೋದಿಲ್ಲ, ಈ ಥರದ ಸಿನಿಮಾ ಇದೆ, ಈ ಥರದ ಸಿನಿಮಾ ಇದೆ ಅಂತ ಅದನ್ನು ನಿಲ್ಲಿಸಿದ್ರು. ನಮಗೆಲ್ಲೋ 1-3 ಥಿಯೇಟರನ್ನು ಕೊಟ್ಟರು. ಅದು 3 ಥಿಯೇಟ್ರಲ್ಲಿ ಒಂದೊಂದು ಶೋ ಕೊಟ್ಟರು. ಒಂದು ವಾರ 2 ಥಿಯೇಟ್ರಲ್ಲಿ ಓಡ್ತು, ಇನ್ನೊಂದು ವಾರ 2 ವಾರ ಓಡ್ತು ಒಂದು ಥಿಯೇಟ್ರಲ್ಲಿ. ಇದು 3ನೇ ವಾರ. ಏನು 3 ಥಿಯೇಟ್ರ್ ಕೊಟ್ಟಿದ್ರಲ್ಲ, ಅವು 3 ಥಿಯೇಟ್ರ್ ಹೋದವು. ಇವತ್ತು ಸ್ವಪ್ನದಲ್ಲಿ ನಾವು ಹಾಕ್ಕೊಂಡಿದ್ದೀವಿ, ಬೆಳಗ್ಗೆ ಮಾರ್ನಿಂಗ್ ಶೋ ಮತ್ತು ಮ್ಯಾಟ್ನಿ ಶೋ ಹಾಕ್ಕೊಂಡಿದ್ದೀವಿ. ಇವತ್ತು ಏನಾಗ್ತಾ ಇದೆ ಅಂದರೆ, ಇಂಥ ಒಂದು ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಸಿಗ್ತಾ ಇಲ್ಲ. ನಾವು 2ನೇ ವಾರ ತೆಗಿಬೇಕಾದ್ರೆ ಯಾಕೆ ತೆಗಿತೀರಿ ಅಂತ ಕೇಳಿದರೆ, ನಾಳೆ ಚಿರಂಜೀವಿ ಸಿನಿಮಾ ಬರ್ತಾ ಇದೆ, ನೀವು ಬೇರೆ ಕಡೆಗೆ ಹಾಕ್ಕೊಳ್ರಿ ಅಂಥೇಳಿ ಮತ್ತೆ ನಾವು ಬೇರೆ ಕಡೆಗೆ ಹಾಕ್ಕೊಂಡ್ವಿ. ಯಾಕೆ ಭಾಷೆಗಳ ಮೇಲೆ ತಾರತಮ್ಯ ಮಾಡ್ತಾರೆ? ಮೊದಲು ಆದ್ಯತೆ ಕೊಡಬೇಕಾಗಿರೋದು ಕನ್ನಡ ಸಿನಿಮಾಗಳಿಗೆ ಆದ್ಯತೆಯನ್ನು ಕೊಡಬೇಕು. ಅದನ್ನು ಬಿಟ್ಟು ನೀವು ಆ ಸಿನಿಮಾ ತೆಗೀರಿ, ಈ ಸಿನಿಮಾ ತೆಗೀರಿ, ನೀವಲ್ಲ ಹಾಕ್ರಿ ಇಲ್ಲ ಹಾಕ್ರಿ ಅನ್ನೋದು ಎಷ್ಟರ ಮಟ್ಟಿಗೆ ನ್ಯಾಯ? ಹಂಗಾಗಿ ಇವತ್ತು ನನ್ನ ವಿಜಯನಗರದ ಎಲ್ಲ ಸಂಘ ಸಂಸ್ಥೆಯವ್ರನ್ನ ಸೇರಿಸಿ ನನಗೊಂದು ನ್ಯಾಯ ಕೊಡಿಸ್ರಿ ಈ ಸಿನಿಮಾಕ್ಕೆ ಅಂತ ಇವ್ರನ್ನೆಲ್ಲ ಸೇರಿಸಿದ್ದೀನಿ. ನಾವು ಮೊನ್ನೆ ಫ್ರೀಡಮ್ ಪಾರ್ಕಲ್ಲೂ ಸಹ ಹೋರಾಟವನ್ನು ಮಾಡಿದ್ವಿ. ಈ ಸಿನಿಮಾವನ್ನು UT ಖಾದರ್ ಅವರು ಒಂದು ಸದನದಲ್ಲಿ ಈ ಸಿನಿಮಾದ ಬಗ್ಗೆ ಪ್ರಸ್ತಾವನೆ ಮಾಡಿ ಒಂದು 280 ಜನ ಶಾಸಕರು, ಮಿನಿಸ್ಟ್ರು, MLAಗಳು, MLCಗಳು ಎಲ್ಲರೂ ನೋಡಿದರು ಈ ಸಿನಿಮಾವನ್ನು. ನಾವು ಅವರಿಗೆ ಸರ್ಕಾರಕ್ಕೆ ಮೊನ್ನೆ ಫ್ರೀಡಮ್ ಪಾರ್ಕಲ್ಲಿ ಮಾಡಿ ಒಂದು ಅರ್ಜಿಯನ್ನು ಕೊಟ್ಟಿದ್ದೀವಿ. ಸರ್ಕಾರದಲ್ಲಿ ಒಂದು ಆದೇಶ ಹೊರಡಿಸಬೇಕು, ಎಲ್ಲ ಶಾಲಾ ಕಾಲೇಜಿನ ಮಕ್ಕಳು ಕಡ್ಡಾಯವಾಗಿ ಶಿವಲೀಲಾ ಸಿನಿಮಾವನ್ನು ನೋಡಬೇಕು ಅನ್ನೋ ಒಂದು ಸುತ್ತೋಲೆಯನ್ನು ಹೊರಡಿಸಬೇಕು ಅನ್ನೋದು ನಮ್ಮ ಹೋರಾಟ. ಮತ್ತು ಈಗ ಒಬ್ಬರು ಇಬ್ಬರು ಥಿಯೇಟರ್ ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಮುಂದಿನ ತಿಂಗಳಲ್ಲಿ ಅದು ಆಗ್ಬೋದು ಅಥವಾ ಆಗದೆ ಇರಬಹುದು. ದಯವಿಟ್ಟು ಇದಕ್ಕೆಲ್ಲರೂ ಪ್ರೋತ್ಸಾಹ ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಹೊಸಪೇಟೆಯಲ್ಲಿ ಅಷ್ಟು ಜನ ಸಂಘ ಸಂಸ್ಥೆಯವ್ರನ್ನ ನಾನಿಲ್ಲಿ ಕರೆದಿದ್ದೆ. ಕಾರಣ ಇಷ್ಟೇ, ನಮ್ಮ ಸಿನಿಮಾ 1ನೇ ತಾರೀಕಿಗೆ ಜನವರಿ 1ಕ್ಕೆ ರಿಲೀಸ್ ಆಯಿತು. ಅದಕ್ಕೂ ಮುಂಚೆ ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾಗಳೆಲ್ಲ ಬಂದವು. ಆವಾಗ ಅವರು ಅನೌನ್ಸ್ ಮಾಡಿದರು, ನಾವು ಮೊದಲೇ ಅನೌನ್ಸ್ ಮಾಡಿದ್ವಿ ಡೇಟು. ಆಮೇಲೆ ನಾವು ಥಿಯೇಟ್ರುಗಳು ಕೇಳೋಕ್ಕೆ ಹೋದಾಗ ಇವಾಗ ನಿಮಗೆ ಥಿಯೇಟ್ರ್ ಸಿಗೋದಿಲ್ಲ, ಈ ಥರದ ಸಿನಿಮಾ ಇದೆ, ಈ ಥರದ ಸಿನಿಮಾ ಇದೆ ಅಂತ ಅದನ್ನು ನಿಲ್ಲಿಸಿದ್ರು. ನಮಗೆಲ್ಲೋ 1-3 ಥಿಯೇಟರನ್ನು ಕೊಟ್ಟರು. ಅದು 3 ಥಿಯೇಟ್ರಲ್ಲಿ ಒಂದೊಂದು ಶೋ ಕೊಟ್ಟರು. ಒಂದು ವಾರ 2 ಥಿಯೇಟ್ರಲ್ಲಿ ಓಡ್ತು, ಇನ್ನೊಂದು ವಾರ 2 ವಾರ ಓಡ್ತು ಒಂದು ಥಿಯೇಟ್ರಲ್ಲಿ. ಇದು 3ನೇ ವಾರ. ಏನು 3 ಥಿಯೇಟ್ರ್ ಕೊಟ್ಟಿದ್ರಲ್ಲ, ಅವು 3 ಥಿಯೇಟ್ರ್ ಹೋದವು. ಇವತ್ತು ಸ್ವಪ್ನದಲ್ಲಿ ನಾವು ಹಾಕ್ಕೊಂಡಿದ್ದೀವಿ, ಬೆಳಗ್ಗೆ ಮಾರ್ನಿಂಗ್ ಶೋ ಮತ್ತು ಮ್ಯಾಟ್ನಿ ಶೋ ಹಾಕ್ಕೊಂಡಿದ್ದೀವಿ. ಇವತ್ತು ಏನಾಗ್ತಾ ಇದೆ ಅಂದರೆ, ಇಂಥ ಒಂದು ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಸಿಗ್ತಾ ಇಲ್ಲ. ನಾವು 2ನೇ ವಾರ ತೆಗಿಬೇಕಾದ್ರೆ ಯಾಕೆ ತೆಗಿತೀರಿ ಅಂತ ಕೇಳಿದರೆ, ನಾಳೆ ಚಿರಂಜೀವಿ ಸಿನಿಮಾ ಬರ್ತಾ ಇದೆ, ನೀವು ಬೇರೆ ಕಡೆಗೆ ಹಾಕ್ಕೊಳ್ರಿ ಅಂಥೇಳಿ ಮತ್ತೆ ನಾವು ಬೇರೆ ಕಡೆಗೆ ಹಾಕ್ಕೊಂಡ್ವಿ. ಯಾಕೆ ಭಾಷೆಗಳ ಮೇಲೆ ತಾರತಮ್ಯ ಮಾಡ್ತಾರೆ? ಮೊದಲು ಆದ್ಯತೆ ಕೊಡಬೇಕಾಗಿರೋದು ಕನ್ನಡ ಸಿನಿಮಾಗಳಿಗೆ ಆದ್ಯತೆಯನ್ನು ಕೊಡಬೇಕು. ಅದನ್ನು ಬಿಟ್ಟು ನೀವು ಆ ಸಿನಿಮಾ ತೆಗೀರಿ, ಈ ಸಿನಿಮಾ ತೆಗೀರಿ, ನೀವಲ್ಲ ಹಾಕ್ರಿ ಇಲ್ಲ ಹಾಕ್ರಿ ಅನ್ನೋದು ಎಷ್ಟರ ಮಟ್ಟಿಗೆ ನ್ಯಾಯ? ಹಂಗಾಗಿ ಇವತ್ತು ನನ್ನ ವಿಜಯನಗರದ ಎಲ್ಲ ಸಂಘ ಸಂಸ್ಥೆಯವ್ರನ್ನ ಸೇರಿಸಿ ನನಗೊಂದು ನ್ಯಾಯ ಕೊಡಿಸ್ರಿ ಈ ಸಿನಿಮಾಕ್ಕೆ ಅಂತ ಇವ್ರನ್ನೆಲ್ಲ ಸೇರಿಸಿದ್ದೀನಿ. ನಾವು ಮೊನ್ನೆ ಫ್ರೀಡಮ್ ಪಾರ್ಕಲ್ಲೂ ಸಹ ಹೋರಾಟವನ್ನು ಮಾಡಿದ್ವಿ. ಈ ಸಿನಿಮಾವನ್ನು UT ಖಾದರ್ ಅವರು ಒಂದು ಸದನದಲ್ಲಿ ಈ ಸಿನಿಮಾದ ಬಗ್ಗೆ ಪ್ರಸ್ತಾವನೆ ಮಾಡಿ ಒಂದು 280 ಜನ ಶಾಸಕರು, ಮಿನಿಸ್ಟ್ರು, MLAಗಳು, MLCಗಳು ಎಲ್ಲರೂ ನೋಡಿದರು ಈ ಸಿನಿಮಾವನ್ನು. ನಾವು ಅವರಿಗೆ ಸರ್ಕಾರಕ್ಕೆ ಮೊನ್ನೆ ಫ್ರೀಡಮ್ ಪಾರ್ಕಲ್ಲಿ ಮಾಡಿ ಒಂದು ಅರ್ಜಿಯನ್ನು ಕೊಟ್ಟಿದ್ದೀವಿ. ಸರ್ಕಾರದಲ್ಲಿ ಒಂದು ಆದೇಶ ಹೊರಡಿಸಬೇಕು,
ಎಲ್ಲ ಶಾಲಾ ಕಾಲೇಜಿನ ಮಕ್ಕಳು ಕಡ್ಡಾಯವಾಗಿ ಶಿವಲೀಲಾ ಸಿನಿಮಾವನ್ನು ನೋಡಬೇಕು ಅನ್ನೋ ಒಂದು ಸುತ್ತೋಲೆಯನ್ನು ಹೊರಡಿಸ್ಬೇಕು ಅನ್ನೋದು ನಮ್ಮ ಹೋರಾಟ. ಮತ್ತು ಈಗ ಒಬ್ಬರು ಇಬ್ಬರು ಥಿಯೇಟರ್ ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಮುಂದಿನ ತಿಂಗಳಲ್ಲಿ ಅದು ಆಗ್ಬೋದು ಅಥವಾ ಆಗದೆ ಇರಬಹುದು. ದಯವಿಟ್ಟು ಇದಕ್ಕೆಲ್ಲರೂ ಪ್ರೋತ್ಸಾಹ ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ.